ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಹಂಗೆ ನಿದ್ದೆ ಬರ್ತಾ ಇದೆ, ಆಮೇಲೆ ಸರಿ ಹೋಗ್ತಾರೆ ಎಂದು. ಯಾರು ಹೇಳಿದ್ದೆ? ನಮ್ಮ ಅತ್ತಿಗೆಮ್ಮ ರಾತ್ರಿ ಮಾತ್ರೆ ಹಾಕಿದ್ದಾಳೆ. 11ನೇ ತಾರೀಕು 9:30 ಆದರೂ ನನಗೆ ಫೋನ್ ಮಾಡಿ. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ವೀಣಾ. ವೀಣಾ ಅಂತೇಳಿ. ಹೌದು. ಅಮ್ಮ ಈ ಒಂದು ಘಟನೆ ಹೆಂಗಾಯ್ತು? ಸರ್ ನಾನು ದಾವಣಗೆರೆಯಲ್ಲಿದ್ದೆ ಸರ್. 2ನೇ ತಾರೀಕು ಬಂದಿದ್ದೆ. ಅಮ್ಮಂಗೆ ಹುಷಾರಿಲ್ಲ ಅಂತ ಪಕ್ಕದ ಮನೆಯವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಬಂದಿದ್ದೆ. ಅಮ್ಮ ತುಂಬ ನಿದ್ದೆ ಮಂಪ್ರಲ್ಲಿದ್ದರು. ಅಪ್ಪನೂ ನಿದ್ದೆ ಮಂಪ್ರಲ್ಲಿ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ರು. ಆದರೂ ನನಗೆ ಅಪ್ಪ ಏನಾಗಿದೆ ಅಂತ ಕೇಳಿದರೆ ನನಗೆ ಅಮ್ಮಂಗೆ ಹುಷಾರಿಲ್ಲ, ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಹಂಗೆ ನಿದ್ದೆ ಬರ್ತಾ ಇದೆ, ಆಮೇಲೆ ಸರಿ ಹೋಗ್ತಾರೆ ಅಂದ್ಲು. ಯಾರು ಹೇಳಿದ್ದಂಗೆ? ನಮ್ಮ ಅತ್ತಿಗೆಮ್ಮ ಅಶ್ವಿನಿ ತುಂಬ ನಂಬಿಸಿದ್ಲು ಸರ್. ಬಣ್ಣ ಮಾತಾಡಿ ಅಕ್ಕ ಅಂದ್ಬಿಟ್ಟು ನಂಬಿಸಿದ್ಲು. ನಾನು ಸರಿ ಹೋಗುತ್ತೆ ಅಂದ್ಕೊಂಡು ಮರುದಿವಸ ಭಾನುವಾರ ಬಂದೋಳ. ನಾನು ಬುಧವಾರ ಬೆಳಗ್ಗೆ ಹೋದೆ. ಮಂಗಳವಾರ ಅಮ್ಮ ಸ್ವಲ್ಪ ಸರಿ ಹೋದರು. ಓಡಾಡ್ಬೇಕಾದ್ರೆ ಕಾಲು ಎಳೆಯೋರು. ಅಪ್ಪಾಜಿನೂ ಅಣ್ಣನೂ ಎಲ್ಲರೂ ಇದು ಮಾಡೋರು. ಆದರೂ ನಂಗೆ ಅರ್ಥ ಆಗಲಿಲ್ಲ ಸರ್. ಅಕ್ಕ ನೀನು ಹೋಗು, ನಾನು ನೋಡ್ಕೊಂತೀನಿ ಹೋಗು ಅಂತ ಕಳಿಸ್ಬಿಟ್ಲು. ಈ ತುಂಬ ನಾಟಕ ಮಾಡೋಳು ಸರ್. ಎಲ್ಲ ನಂಬಿದ್ವಿ, ಎಲ್ಲ ಆಕೆ ಕೈಗೆ ಕೊಟ್ಟಿದ್ವಿ ಸರ್. ಎಲ್ಲ ಆಕೆ ಮಾಡೋಳ. ಈ ಥರ ನಂಬಿ ಮೋಸ ಮಾಡಿಬಿಟ್ಲು ಸರ್. ಆಮೇಲೆ 10ನೇ ತಾರೀಕು ರಾತ್ರಿ ಮಾತ್ರೆ ಹಾಕಿದ್ದಾಳೆ. 11ನೇ ತಾರೀಕು 9:30 ಆದರೂ ನನಗೆ ಫೋನ್ ಮಾಡಲಿಲ್ಲ. ಹಾಸ್ಪಿಟ್ಲಿಗೆ ಅವಳೇ ಕರ್ಕೊಂಡು ಹೋಗಿದ್ದಾಳೆ. 9:30 ಡೈಲಿ ನಾನು ನಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ. ಅಮ್ಮಂಗೆ ಫೋನ್ ಮಾಡಿದಾಗ ಅಮ್ಮಂಗೆ ಸೀರಿಯಸ್ ಆಗಿದೆ, ನಾನು ಅಜ್ಜಂಪುರದಲ್ಲಿ ಹಾಸ್ಪಿಟ್ಲಲ್ಲಿದ್ದೀನಿ ಅಂದ್ಲು. ಯಾವ ಹಾಸ್ಪಿಟ್ಲಲ್ಲಿದ್ದೀನಿ ಅಂದೆ? ಕೀರ್ತಿ ಹಾಸ್ಪಿಟ್ಲಲ್ಲಿದ್ದೀನಿ ಅಂದ್ಲು. ಮತ್ತೆ ಸ್ವಿಚ್ ಆಫ್ ಆಯಿತು. 1 ಗಂಟೆ ಅವಳು ಆನೆ ಮಾಡ್ಕೊಂಡ್ಲಲ್ಲ. ಮತ್ತು ಅಣ್ಣನ ಹತ್ರ ಕೀರ್ತಿ ಹಾಸ್ಪಿಟ್ಲ್ ನಂಬರ್ ತಗೊಂಡು 3 ಸಲ ಫೋನ್ ಮಾಡಿದೆ ಕೀರ್ತಿ ಹಾಸ್ಪಿಟ್ಲಿಗೆ. ದೇವಿರಮ್ಮ ಅನ್ನೋ ಪೇಷಂಟ್ ಬಂದಿದ್ದಾರೆ, ಅಶ್ವಿನಿ ಏನಾರು ಕರ್ಕೊಂಬಂದಿದ್ದಾರೆ ಅಂತ. ಇಲ್ಲ, ದೇವಿರಮ್ಮ ಅನ್ನೋ ಪೇಷಂಟೇ ಬಂದಿಲ್ಲ ಅಂತ 3 ಸಲ ಮಾಡಿದ್ರು. ಹೇಳಿದರು ಯಾರು? ನೀವು ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಕೇಳಿದಾಗ ಹಾಸ್ಪಿಟಲಲ್ಲಿ ಬಂದಿಲ್ಲ ಅಂತ ಹೇಳಿದರು. ಮತ್ತು ಇನ್ನೊಂದ್ಸಲಿ ಅವ್ರ ಅಣ್ಣ ತಮ್ಮಂಗೆ ಫೋನ್ ಮಾಡಿದೆ. ಸ್ವಾಮಿನರಂತೆ ಡ್ರೈವರ್, ಅವ್ರ ನಂಬರ್ ಕೊಡಪ್ಪ, ನಿನ್ನ ಫ್ರೆಂಡ್ ಅಂತೆ ಅಂತ. ಅವ್ರ ತಮ್ಮ ಅವಿನಾಶ್ ಅಂತ ಬೆಂಗಳೂರಲ್ಲಿದ್ದಾನೆ. ಅವ್ರು 2 ಸಲ ಕೇಳಿದ್ರು. ಡ್ರೈವಿಂಗಲ್ಲಿದ್ದೀನಿ, ಆಮೇಲೆ ಕೊಡ್ತೀನಿ ಅಂದರು. ಮತ್ತು 3ನೇ ಸಲ ಮಾಡಿದೆ, ಮತ್ತೆ ಎತ್ತಲಿಲ್ಲ. ಮೆಸೇಜ್ ಮಾಡಿಬಿಟ್ಟು ಅಕ್ಕ ನಾನು ಡ್ರೈವಿಂಗಲ್ಲಿದ್ದೀನಿ, ಆಮೇಲೆ ಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ 1 ಗಂಟೆ ಆದಮೇಲೆ ಅವಳೇ ಸ್ವಿಚ್ ಆನ್ ಮಾಡ್ಕೊಂಡು ನನಗೆ ವಾಪಸ್ ಫೋನ್ ಮಾಡಿದ್ಲು. ನಾನು ಶಿವಮೊಗ್ಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಸುಬ್ಬಯ್ಯ ಹಾಸ್ಪಿಟ್ಲಿಗೆ ಅಂದ್ಲು. ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಕೊಡ್ದು, ದಾವಣಗೆರೆಗೆ ಇಮಿಡಿಯೇಟಪ್ಪ ನಾವು ಹಾಸ್ಪಿಟ್ಲಲ್ಲಿ ಕಾಯ್ತಾ ಇದ್ವಿ, ನಾನು ನಮ್ಮ ಮನೆಯವ್ರಿಗೆ. ಬೇಗ ಬಾ ಅಂತ 9:30 ಫೋನ್ ಮಾಡಿದ್ವಿ. ಅವಳು ಅಲ್ಲದೀನಿ ಅಂತ 1:15 ಆದರೂ ಬರಲಿಲ್ಲ. 1:15 ಬಂದಮೇಲೆ ನಾವು ಅಲ್ಲಿ SS ಹಾಸ್ಪಿಟ್ಲಲ್ಲಿ ಕಾಯ್ತಾ ಇದ್ವಿ. ಬಂದಮೇಲೆ ಅಮ್ಮನ ಡೋರ್ ತೆಗೆದು ಅಮ್ಮ ಅಂತೇಳಿ ಎಬ್ಬರಿಸಿದೆ. ಅಮ್ಮ ಮೈಯೆಲ್ಲ ತಣ್ಣಗಾಯಿತು. ಆದರೂ ಒಳಗಡೆ ಸ್ಟ್ರೆಚರ್ ತಂಡು ಎಲ್ಲ ಬೇಗ ಇಮಿಡಿಯೇಟಾಗಿ ಕರ್ಕೊಂಡೋಗಿ ECGಗೆ ಹಾಕಿ ಮಾಡಿದರು. ಆವಾಗ ಡಾಕ್ಟ್ರು, ಸರ್ ಎಷ್ಟಾದರೂ ಖರ್ಚಾಗಲಿ ನಮ್ಮ ಅಮ್ಮನ ಉಳಿಸ್ಲೇಬೇಕು ಅಂತ ಕೇಳಿದೆ. ಆಗ ಇಲ್ಲಮ್ಮ 4 ಗಂಟೆ 5 ಗಂಟೆ ತುಂಬ ಹೊತ್ತಾಗಿದೆ, ಸತ್ತೋಗಿ ಈಗ ಏನು ಮಾಡೋಕ್ಕೆ ಬರಲ್ಲ ಅಂತೇಳಿ ಇದು ಮಾಡಿದರು. ಆಗ ನಾವು ಬಾಡಿ ತೊಗೊಂಡು ಯಾವ ಹಾಸ್ಪಿಟಲ್ SS ಹಾಸ್ಪಿಟ್ಲಲ್ಲಿ ದಾವಣಗೆರೆ ಅಲ್ಲಿಂದ ವಾಪಸ್ ರಿಟರ್ನ್ ತಡಗೋಕ್ಕೆ ತೊಗೊಂಬಂದ್ವಿ ಸರ್. ಆಮೇಲೆ ಮಂಗಳವಾರ ರುದ್ರಭೂಮಿಯಲ್ಲಿ ಮಣ್ಣು ಮಾಡಿದ್ವಿ. ಬುಧವಾರ 3 ದಿವಸದ ಮಾಡಿದ್ವಿ. ಶನಿವಾರ ಏನಾಯಿತು ಅಂದರೆ ನಮ್ಮ ರಾಜಣ್ಣ ನನ್ನ ಹತ್ರ ದುಡ್ಡು ಕೊಟ್ಟಿದ್ದರು. ಊರಿಂದ ಹಾಸ್ಪಿಟ್ಲಿಗೆ ತೊಗೊಂಬಂದಿದ್ದ. ನಾನು 35,000 ರೂಪಾಯಿ ತೊಗೊಂಬಂದಿದ್ದೆ. ಅಣ್ಣನೂ ಮಣ್ಣು ಮಾಡೋಕ್ಕೆ ಅಂತೇಳಿ ಅವನು 40,000 ರೂಪಾಯಿ ತೊಗೊಂಬಂದಿದ್ದ. ಅಮ್ಮಂದು ದುಡ್ಡಿತ್ತು, ಎಲ್ಲ ಬೀರಲ್ಲಿ ಇಟ್ವಿ. ಅಮ್ಮಂದು ಬೀಗ ತೆಗೆದು ನನ್ನ ಕೊಳ್ಳಿಗೆ ಹಾಕಿದ್ರು. ಆಗ ನಾನೇ ಬೀರು ತೆಗಿತಾ ಇದ್ದೆ. ದುಡ್ಡೆಲ್ಲ ನಾನೇ ಇಟ್ಕೊಂಡಿದ್ದೆ. ಶನಿವಾರ ದಾವಣಗೆರೆಗೆ ಹೋದಾಗ ದುಡ್ಡೆಲ್ಲ ತೆಗೆದುಬಿಟ್ಟು ಒಡವೆ ದುಡ್ಡು ಎಲ್ಲ ತಗೊಂಡು, ಒಡವೆ ಯಾವಾಗ ತೆಗೆದಿಲ್ಲ ಗೊತ್ತಿಲ್ಲ, ದುಡ್ಡು ಅಷ್ಟು ಇನ್ನೊಂದು ಸ್ವಲ್ಪ ಒಡವೆ ಎಲ್ಲ ತೆಗೆದು ಅವ್ನ ಕೈಲಿ ಕೊಟ್ಟಿದ್ದಾಳೆ. ಭಾನುವಾರ ಸಾಯಂಕಾಲ ರಾಜಣ್ಣ ಬಂದು ನನಗೆ ಪರ್ಸ್ ಕೊಡು ಅಂತ ಕೇಳಿದೆ. ಆವಾಗ ನಾನು ದುಡ್ಡು ನೋಡಲಿಲ್ಲ, ಪರ್ಸ್ ಕೊಟ್ಟು ಪಕ್ಕದ ಮನೇಲಿ ಕರ್ಕೊಂಡು ಹೋದ್ರು. ಆವಾಗ ಪರ್ಸ್ ಯಾಕೋ ಕಡಿಮೆ ಇದೆ ಅಂದ್ಬಿಟ್ಟು ಪರ್ಸ್ ತಗೊಂಡು ನೋಡ್ತಾನೆ, 100 ರೂಪಾಯಿ ತಗೊಳಕ್ಕೆ ಹೋಗಿದ್ದೇನೆ. ಆವಾಗ ದುಡ್ಡೆಲ್ಲ ಖಾಲಿ ಆಯಿತು. ಅಣ್ಣ ಇಮಿಡಿಯೇಟಾಗಿ ಫೋನ್ ಮಾಡಿದೆ, ವೀಣಾ ನನ್ನ ಪರ್ಸಲ್ಲಿ ದುಡ್ಡಿಲ್ಲ ಅಂತ. ಆವಾಗ ನನಗೆ ತುಂಬ ದಿಗ್ಭ್ರಮೆ ಆಯಿತು. ಆಗ ಮಲಿಕೆಂಡೆ. ಆದರೂ ಬೀರು ನೋಡಿದೆ, ಆ ರಾಜಣ್ಣ ಪರ್ಸ್ ಮಾತ್ರ ನೋಡಿದೆ, ಎಲ್ಲರೂ ದುಡ್ಡು ಬಿದ್ದಿದೆಯಾ ಅಂತ. ಬಿದ್ದಿರಲಿಲ್ಲ. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ದೆ. 4 ಗಂಟೆ 5 ಗಂಟೆಗೆ ಎದ್ದೆ. ಅವಳು ಎಬ್ಬಿಸ್ಕೊಂಡು ಕೋಣೆ ಕರ್ಕೊಂಡೋಗ್ಬಿಟ್ಟು ನಮ್ಮ ಮನೆಗೆ ಕದಿಯರು ಯಾರೂ ಇಲ್ಲ, ನೀನೇ ಕದ್ದಿರೋಳು, ಹಿಂದೆಲ್ಲ ಕದ್ದಿದೆಯಾ, ಕದ್ದಿದ್ರೆ ವಾಪಸ್ ಕೊಡು, ಅದೇ ಬೀರುಲಿಟ್ಟು ರಾಜಣ್ಣ ಇಲ್ಲಿ ಬಿದ್ದಿತ್ತು ಅಂತ ಹೇಳಿ ವಾಪಸ್ ಕೊಡ್ತೀನಿ ಹಿಂದೆ. ಇಲ್ಲ ಅಕ್ಕ, ಬೀಗ ನಿನ್ನ ಹತ್ರ ಇದೆ, ನಾನು ಕದ್ದಿಲ್ಲ ಅಂದ್ಲು. ಆಗ ರಾಜಣ್ಣಂಗೆ ಫೋನ್ ಮಾಡಿದೆ, ರಾಜಣ್ಣ ಬಾಯಿಲಿ ಅಂತ. ಬೀರು ತೆಗೆದು ನೋಡ್ತೀನಿ, ನನ್ನ ದುಡ್ಡು ಇಲ್ಲ, ಅಣ್ಣನ ದುಡ್ಡು ಇಲ್ಲ, ಒಡವೆ ಏನೇನೂ ಇಲ್ಲ. ಆವಾಗ ಅಣ್ಣಂಗೆ ಫೋನ್ ಮಾಡಿದೆ. ರಾಜಣ್ಣ ಪಕ್ಕದ ಮನೇಲಿ ಮಲಗಿದ್ದ. ಏನೇನು ಒಡವೆ ಇತ್ತು? ಒಂದು ಲಾಂಗ್ ಚೈನು, ಒಂದು ನೆಕ್ಲೆಸ್ಸು, 3 ಕೊಳ್ ಚೈನು, 2 ಕೈ ಚೈನು, ಒಂದು 8 ಉಂಗುರಗಳು, ಆಮೇಲೆ ಕಿವಿ ಓಲೆಗಳು ಒಂದು 8 ಸೆಟ್ಟು, ಒಂದು 6 ಬಳೆಗಳು, ಈ ಥರ ತುಂಬ ಇದ್ದು, ಹ್ಯಾಂಗಿಂಗ್ಸ್ಗಳು ಎಲ್ಲ ಇದ್ದು. ಆಮೇಲೆ ರಮೇಶಣ್ಣನ ಕೈ ಅಮೌಂಟ್ ಎಷ್ಟಿತ್ತು? ಅಮೌಂಟು ಮೊದಲೆಲ್ಲ ಕದ್ದಿರೋದು ಬಿಟ್ಟು ಅವತ್ತು ಶನಿವಾರದ ದಿವಸನೇ 1 ಲಕ್ಷ ರೂಪಾಯಿ ಇತ್ತು. 1 ಲಕ್ಷ ಎಲ್ಲ ನನ್ನ ಕೈಲೇ ಕೊಟ್ಟಿದ್ರು, ಬೀರಲ್ಲಿ ಇಟ್ಟಿದ್ದೆ. ಆಮೇಲೆ ಅಮ್ಮನ ಒಡವೆನ ತೆಗೆದು ಕೊಟ್ಟಿದ್ರು, ಅದು ಆಂಟಿ ಇಟ್ಕೊಂಡಿದ್ರು, ಅದರಿಂದ ಅದು ಬೀರಲ್ಲಿ ಇಟ್ಟಿದ್ರು, ಅದು ಹೋಗೋದು. ಆಮೇಲೆ ಎಲ್ಲ ಚೆಕ್ ಮಾಡಿದಾಗ ಎಲ್ಲ ಇದಾಯಿತು. ಆವಾಗ ಕುಂಟ್ರಿಸ್ಕೊಂಡು ಕೇಳಿದ್ವಿ ದುಡ್ಡೆಲ್ಲ ಏನಾಯಿತು ಅಂತ. ಬೀಗ ನಿನ್ನ ಹತ್ರ ಏನಿದೆ, ನನಗೆ ಹೆಂಗೆ ಗೊತ್ತಂದು.
ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಇಲ್ಲ ಬೀಗ ಆಗ್ತಂಗೆ ಇದೆ, ನೀನೇ ಏನೋ ಮಾಡಿದ್ಯಾ, ನೀನೇ ಕದ್ದಿರೋಳು ಅಂದಾಗ ಆಂಟಿ ನಾವೆಲ್ಲ ಇದು ಮಾಡಿದಾಗ ಸ್ವಲ್ಪ ಬಾಯ್ಬಿಟ್ಳು. ಆಮೇಲೆ ಇದು ಸಾಯಿಸಿರೋದು ಗೊತ್ತಾಗಲಿಲ್ಲ. ಆಮೇಲೆ ನಮಗೆ ಇಮಿಡಿಯೇಟಾಗಿ ಅನುಮಾನ ಬಂದ್ಬಿಡ್ತು, ನಮ್ಮ ಅಮ್ಮನ ನೀನು ಏನೋ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ವಿ. ಯಾವತ್ತು ಕೊಟ್ರಿ ಕಂಪ್ಲೇಂಟ್ ನೀವು? ಅವತ್ತೇ ಮಂಗಳವಾರ ಕೊಟ್ವಿ. ಮಂಗಳವಾರನೇ ಕೊಟ್ರಿ? ಅಲ್ಲ, ಸೋಮವಾರನೇ ಕೊಟ್ವಿ. ಸೋಮವಾರ ಗೊತ್ತಾದ ತಕ್ಷಣ ಸಂಜೆ ಕಂಪ್ಲೇಂಟ್ ಕೊಟ್ವಿ. ಆಮೇಲೆ ಪೊಲೀಸ್ ಬಂದು ಎನ್ಕ್ವೈರಿ ಮಾಡಿದ್ಮೇಲೆ ಎಲ್ಲ ಬಾಯ್ಬಿಟ್ಲು. ಮಾತ್ರೆ ಹಾಕಿದ್ದು ಎಲ್ಲ ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾತ್ರೆ ಹಾಕಿರೋದು? ಅದೇ ಒಡವೆ ದುಡ್ಡು ಎಲ್ಲ ಕದ್ದಿದ್ದೀನಿ, ಈ ಥರ ಲವರ್ ಜೊತೆ ಮಲ್ಗಕ್ಕೆ ರಾತ್ರಿ ಡೈಲಿ ಬರೋಲ್ಲ, ನಿದ್ದೆ ಮಾತ್ರೆ ಹಾಕಿ ಮಲಗಿಸ್ಬಿಡೋಳು. ಅಮ್ಮ ಸತ್ತೋದ್ರೆ ಯಾರೂ ಕೇಳಲ್ಲ ಅಂತೇಳ್ಬಿಟ್ಟು ಒಡವೆ ಮಾತ್ರೆ ಏನು ಅಲ್ಲ, ಒಡವೆ ದುಡ್ಡು ಏನು ನೋಡ್ಕೊಳಲ್ಲ ಅಂತೇಳ್ಬಿಟ್ಟು ಈ ಥರ ಮಾಡಿದ್ದಾಳೆ. ಅಂದರೆ ಈ ರೀತಿ ಒಂದು ಅಫೇರ್ ಇದೆ ಅಂತೇಳಿ ನಿಮಗೆ ಗೊತ್ತಿರಲಿಲ್ವಾ? ಈ ಅಫೇರ್ ಇದೆ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಎಲ್ಲ ಬೇರೆ ಬೇರೆ ಅಫೇರ್ ಇದ್ದು. ಅಜ್ಜಂಪ್ರತ ಪೊಲೀಸ್ ಠಾಣೆಗೆ ಈಗ 7ನೇ ವರ್ಷದಲ್ಲಿ ನಾವು ಮುಚ್ಚಳಿಕೆ ಬರ್ಸಿದ್ವಿ. ಆಮೇಲೆ ತುಂಬ ಸಲ ಎಲ್ಲ ಪಂಚಾಯತ್ಗೆ ಮಾಡಿದ್ವಿ. ಇವಾಗ ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ನಾವು ಇದು ಮಾಡಿದ್ವಿ. ಅವಳು ಸರಿ ಹೋಗಲೇ ಇಲ್ಲ. ಈಗ ವಿಚಾರ ಎಲ್ಲ ಅವ್ರ ಯಜಮಾನರಿಗೆಲ್ಲ ಏನು ಗೊತ್ತಿರಲಿಲ್ಲ, ನಿದ್ದೆ ಮಾತ್ರೆ ಹಾಕೋದು ಗೊತ್ತಾಗ್ತಿರಲಿಲ್ಲ. ಆಮೇಲೆ SR ಬಸ್ಸಲ್ಲಿ ಅವನು ಡ್ರೈವರ್ ಈಗ ಲವರ್ ಇದ್ದಾನಲ್ಲ ಆಂಜನೇಯ ಸ್ವಾಮಿ, SR ಬಸ್ಸಲ್ಲಿ ಡೈಲಿ ಹೋಗೋನು. ಅದೇ ಬಸ್ಸಲ್ಲಿ ಇವಳು ಊರಿಗೆ ಹೋಗೋಳು. ಅಣ್ಣ ಒಂದ್ಸರಿ ಅವಳು ಬಿಸ್ಕೆಟ್ಸು ಈ ಥರ ಸ್ವೀಟ್ ಬಾಕ್ಸ್ಗಳು ಎಲ್ಲ ಕೊಡೋದು ನೋಡಿಬಿಟ್ಟು ಅವನು ಯಾಕೆ ಕೊಡ್ತಾನೆ ನಿಂಗೆ ಅಂತ ಕೇಳಿ ಬಂದು ನನ್ನ ಹತ್ರ ಹೇಳಿದೆ. ನೀನು ಅವನ ಹತ್ರ ಯಾಕೆ ಇಸ್ಕೊಂತೀಯ ನೀನು ಅಂತ ಹೇಳಿದಾಗ, ಅಕ್ಕ ಏನಕ್ಕ ಪಾಪ ನೋಡಿ ಕೊಡ್ತಾರೆ, ನೀವೆಲ್ಲ ತಪ್ಪು ತಿಳ್ಕೊಂತೀರಲ್ಲ ಅಕ್ಕ ಅಂದ್ಲು. ಹೋಗ್ಲಿ ಬಿಡು, ಹಿಂಗೇನ ಇರ್ಬೋದು, ಪರಿಚಯ ಇರ್ಬೋದು ಅಂತ ನಾವು ಸುಮ್ಮನೆ ಆಗ್ಬಿಟ್ವಿ. ಅಂದರೆ ಈಗ ಮರು ತನಿಖೆಗೆ ಯಾವ ಕಾರಣಕ್ಕೋಸ್ಕರ ಮಾಡಿಸ್ತಾ ಇದ್ದೀರಾ? ಮರು ತನಿಖೆ ಯಾಕೆ ಮಾಡಿಸ್ತಾ ಇದೀವಿ ಅಂದರೆ, ನಮ್ಮ ಅಮ್ಮಂಗೆ ಮಾತ್ರೆ ಹಾಕಿದಾಳಲ್ಲ, ಮಾತ್ರೆ ಹಾಕಿ ಸಾಯಿಸಿದಾಳಲ್ಲ, ಕೊಲೆ ಮಾಡಿದಾಳಲ್ಲ, ಅವಳಿಗೆ ಶಿಕ್ಷೆ ಆಗಬೇಕು ಅಂತ ಮಾಡಿಸ್ತಾ ಇದೀವಿ. ಆಗಬೇಕು ಅಂದರೆ ಯಾವ ಥರ ಪ್ರೊಸೀಜರ್ಸ್ ಏನಾದರೂ ಮಾಡ್ತಿದ್ದೀರಾ? ಹೌದು, ಮಾಡ್ತಾ ಇದ್ದೀವಿ. ಅಂದರೆ ಯಾವ ಥರ? ಅವಳಿಗೆ ಹೊರಗೆ ಬರಬಾರ್ದು, ಅವಳು ಜೈಲು ಶಿಕ್ಷೆ ಆಗಲೇಬೇಕು ಅಂತೇಳಿ ಇದು ಮಾಡ್ತಾ ಇದ್ದೀರಾ? ಅಂದರೆ ಈಗ ನಿಮ್ಮ ತಾಯಿಗೆ ಎಷ್ಟು ವರ್ಷ ಆಗಿತ್ತು? ನಮ್ಮ ಅಮ್ಮಂಗೆ 75 ವರ್ಷ ಆಯಿತು. 75 ವರ್ಷ ಆದರೂ ಗಟ್ಟಿ ಇದ್ದರು. ಅವ್ರಿಗೆ BP ಇರಲಿಲ್ಲ, ಶುಗರ್ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ಆರೋಗ್ಯವಾಗಿ ಚೆನ್ನಾಗಿದ್ದರು. ಚೆನ್ನಾಗಿದೆ. ಆದರೆ ಈ ರೀತಿ ಒಂದು ಸಂಬಂಧಕ್ಕೆ ಆ ಥರ ಮಾಡಿದ್ದಾಳೆ. ಅಮ್ಮಂಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದ್ದಾಳೆ. ಅದೇ ನಿಮಗೆ ಅನುಮಾನ ಬಂದಿದ್ದು ಯಾವಾಗಿಂದ? ದುಡ್ಡೆಲ್ಲ ಕದ್ಮೇಲೆ ಅನುಮಾನ ಬಂತು. ಅದೇ ಎಷ್ಟು ತಗೊಂಡಿದ್ದಾರೆ ದುಡ್ಡು ಅನ್ನೋದೆಲ್ಲ? ಹೌದು, ತಗೊಂಡು. ನಿಮ್ಮ ಹೆಸರು? ನನ್ನ ಹೆಸರು ವೀಣಾ ಅಂತ. ನನ್ನ ದೇವಿರಮ್ಮ ಮಗಳು. ದೇವಿರಮ್ಮ.